ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಬರ್ತಡೇ ಐತೆ, ಸೋಮವಾರ, ನಾಳೆನೇ ಇರೋದು. ನನಗೆ ಗೊತ್ತಿಲ್ಲ ಯಾವಾಗ ಬರ್ತಡೇ ಅಂತ. ಅವ್ಳು ಎಷ್ಟೊಂದು ಬುಕ್ ಮಾಡ್ಕೊಂಡವಳೆ ಇವಾಗಲೇ. ಇವಳಿಗೆ ಡ್ರೆಸ್ ಬೇಡ ಅಂತ ಅಂದ್ಬಿಟ್ಟು ಏನೇನೋ ಬೇಕು ಅಂದ್ಬಿಟ್ಟು ಚಾಕ್ಲೇಟ್ಸು ಏನೋ ಫ್ರೆಂಡ್ಸ್ಗೆಲ್ಲ ಕೊಡಬೇಕಂತೆ. ಆ ಚಾಕ್ಲೇಟ್ಸು ಕೇಕ್ ಎಲ್ಲ ಬುಕ್ ಮಾಡ್ಕೊಂಡವ್ರು. ನೋಡಿ, ಬ್ಲಿಂಕಿಟ್ಟಲ್ಲಿ ಬುಕ್ ಮಾಡಿರೋದು, ಇವಾಗ ಬಂತು. ಕ್ಲಿಪ್ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲಿಪ್ ಚೆನ್ನಾಗಿದೆ, ಸೂಪರ್ ಆಗಿದೆ ಕ್ಲಿಪ್. ಟೈಟ್ ಐತೆ ಕಣೆ ಕ್ಲಿಪ್ಪು, ಚೆನ್ನಾಗಿದೆ. ಕೇಕ್ ಅದು ಇದು ಏನೋ ಮಾಡಬೇಡ, ನನಗೆ ಚೆನ್ನಾಗೈತೆ ಎಲ್ಲ, ಅದಕ್ಕೆ ಬುಕ್ ಮಾಡಿದ್ದೆ ಗಿಫ್ಟ್ ಬ್ಯಾಗ್. ಚೆನ್ನಾಗೈತೆ, ಅದಕ್ಕೆ ನಾಳೆ ಬರ್ತಡೇ ಇರೋದು, ಇವಾಗಲೇ ಬುಕ್ ಮಾಡ್ಕೊಂಡು ಇಟ್ಕೊಂಡೋಳೆ ಎಲ್ಲ. ಬಟ್ಟೆ ಬೇಡ ಅಂತ ಯಾಕೆ ಫ್ರಿಡ್ಜು ಜಾಸ್ತಿ ಹೊತ್ತು ತೆಗಿಬೇಡ ಕಾವ್ಯ, ಅದು ಏಜ್ ಕೊಟ್ಟಿರೋದು. ಹ್ಞೂ ಆಯಿತು, ಜೋಡಿಸು ಬೇಗ, ಹಂಗೆ ಜಾಸ್ತಿ ಹೊತ್ತು ತೆಗಿಬೇಡ. ಏನು ಅರ್ಧೋತೈತೆ, ಮೆಲ್ಟ್ ಆಗ್ಬಿಡ್ತೈತೆ. ನೀಟಾಗಿ ನೋಡ್ಕೊಂಡು ಇಕ್ಕು. ಆಮೇಲೆ ಕೇಕ್ ಏನು ಮೆಲ್ಟ್ ಆಗಲ್ಲ ಅನ್ಸೋದು, ಕೆಳಗಡೆ ಇಟ್ಕೊಳ್ಳಿ ಅದನ್ನ, ಜಾಗ ಇದ್ರೆ. ಚಾಕ್ಲೇಟ್ಸ್ ಎಲ್ಲ ಮಾತ್ರ ಮೇಲಿಡು. ಈಗ ತಿನ್ನಕ ಮೂರು ಚಾಕ್ಲೇಟ್ ಯಾರಿಗೆ? ಅದು ನನ್ನ ಫ್ರೆಂಡ್ಸಿಗೆ. ತಿನ್ನೋಡು ಚೆನ್ನಾಗೈತೆ, ಸಕ್ಕತ್ತಾಗೈತಲ್ಲ. ಚೆನ್ನಾಯ್ತಾ ಚಾಕ್ಲೇಟ್? ಇನ್ನು ಇದೆಲ್ಲ ವ್ಲಾಗೂ ತುಂಬ ದಿನದ ವ್ಲಾಗೇನೆ. ನೆನ್ನೆ ಮೊನ್ನೆ ವ್ಲಾಗೆಲ್ಲ ತುಂಬ ದಿನದಿಂದ ಎಡಿಟ್ ಮಾಡಬೇಕು ಅಂತ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಒಂದೊಂದೇ 4-5 ದಿನಕ್ಕೊಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಅಟ್ಲೀಸ್ಟ್ ವಾರಕ್ಕೆ 2 ವಿಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಟೈಮ್ ಸಿಗ್ತಾಯಿಲ್ಲ. ಒಂದು ಆ ಕಡೆ ಈ ಕಡೆ ಓಡಾಡಿಕೊಂಡು, ಹಂಗಾಗಿ ನಾವು ಮಾಡಿರ್ತೇವೆ, ಪಾಪ ಕಾರ್ಯಗಳನ್ನು ಮಾಡಿರ್ತೇವೆ. ಅವುಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಕಥಾಶ್ರವಣವನ್ನು ಕೇಳಬೇಕಂತೆ. ಹಾಗೆ ಆ ಕೇಳ್ಬಿಟ್ಟು ಏನು ಮಾಡಬೇಕು ಸ್ವಾಮಿ? ಕೇಳ್ಬಿಟ್ಟು ಏನು ಮಾಡಬೇಕು ಅಂತ ಬಿಟ್ಬಿಡ್ಬೇಕು. ಈಗೆಲ್ಲ ಆಗ್ತಿರೋದು ಹಾಗೆ ಅಲ್ವೇ? ಇಲ್ಲಿ ಕೇಳ್ತೀವಿ, ಇನ್ನು ಅರ್ಧ ಗಂಟೆಗೆ ಬಿಟ್ಬಿಟ್ಟಿರ್ತೀವಿ. ಇನ್ನು ಅರ್ಧ ಗಂಟೆಯಲ್ಲಿ ಅವಾಗೇ ಬಿಟ್ಬಿಡ್ತೀವಿ. ಹೇಗೆ ಅಂದರೆ ಕಥೆಯಲ್ಲಿರ್ತಕ್ಕಂಥ ಸಾರಾಂಶವನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕು. ಸತ್ಯನಾರಾಯಣ ಸ್ವಾಮಿ ವ್ರತ ಅಂದರೆ ಸತ್ಯ, ನ್ಯಾಯ, ನೀತಿ, ಧರ್ಮ, ಸುಳ್ಳು ಹೇಳಬಾರದು, ನಿಷ್ಠೆಯಿಂದ ಇರಬೇಕು. ಅಂತಹ ಕನಿಷ್ಠ ಕಷ್ಟಪ ಕಾಲದಲ್ಲಿ ಮಾತ್ರ ಸುಳ್ಳನ್ನು ಹೇಳಬೇಕು. ಕುತ್ತಿಗೆ ಹೋಗ್ತಾ ಇದೆ ಅನ್ನೋ ಮಟ್ಟಕ್ಕೆ ಬಂದಾಗ ಈಗೆಲ್ಲ ಏನಾಗ್ತಾ ಇದೆ, ಮಾತಿಗೂ ಸುಳ್ಳು ಹೇಳೋರು ಜಾಸ್ತಿ. ನಾನು ಎಲ್ಲೋ ಒಂದ್ ಕಡೆ ನೋಡಿದ್ದನ್ನ ಕೇಳಿದ್ದನ್ನೇ ಹೇಳ್ತೀನಿ. ಹೀಗೆ ಬೆಳಗಿನಿಂದ ಮಧ್ಯಾಹ್ನ ತನಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ದೆ. ಅವ್ರು ಕೇಳಿದ್ರು, ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬಾ ಚೆನ್ನಾಗಾಯ್ತು, ಹೂ ರೇಟ್ ಎಲ್ಲ ಹೇಗಿತ್ತು ಇವತ್ತು? ಅಯ್ಯೋ ತುಂಬಾ ಬೆಲೆನಪ್ಪ, ಒಂದು ದಿಂಡು ನನ್ನ ಹತ್ರ ಬೆಳಗ್ಗೆ ಹೇಳಿದ್ರು 40 ರೂಪಾಯಿ ತಂದೆ ಅಂತ. ಅಲ್ಲಿ ಬಂದವ್ರ ಹತ್ರ ಹೇಳ್ತಿದ್ದಾರೆ ಒಂದು ದಿಂಡು 100 ರೂಪಾಯಿ ಇವತ್ತು. ಅಲ್ಲೇ ಸುಳ್ಳು ಹೇಳ್ಬಿಟ್ರು. ಇನ್ನು ಒಂದು ಸತ್ಯನಾರಾಯಣ ಸ್ವಾಮಿ ದೇವ್ರ ಪೂಜೆ ಇತ್ತು, ಹೋಗಿದ್ವಿ. ಅಂದರೆ ನಮ್ಮ ಮನೆ ಫ್ರೆಂಡ್ ಮನೇಲೇನೆ, ಅವರು ರಿಲೇಟಿವ್ ಆಗಬೇಕು, ಅವ್ರ ಮನೇಲಿ ಒಂದು ಪೂಜೆ ಇತ್ತು, ಹೋಗಿದ್ವಿ. ಅಂದರೆ ಹಸ್ಬೆಂಡು ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿ, ಅವರು ಡ್ಯೂಟಿ ಟೈಮ್ ಆಯ್ತು ಅಂತ ಅವ್ರು ಹೊರಟ್ಬಿಟ್ಟಿದ್ರು. ಆಮೇಲೆ ನಾನು ಅಲ್ಲೇ ಇದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಂದೆ. ಈಗ ಲಾಸ್ಟಲ್ಲಿ ಮಹಾಮಂಗಳಾರತಿ ಆಗ್ತಾ ಇದೆ. ಮಹಾಮಂಗಳಾರತಿ ಆಗ್ತಾನೆ ಒಬ್ಬರು ಮೈ ಮೇಲೆ ದೇವರು ಬಂತು. ಅದು ನನಗೂ ಒಂಥರ ನಂಬಕ್ಕಾಗಲಿಲ್ಲ. ನಿಜವಾಗ್ಲೂ ಸತ್ಯನಾರಾಯಣ ಸ್ವಾಮಿ ದೇವ್ರ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು. 500 ಅಂತೂ ಇದು ನಮ್ಮ ಮನೆ ದೇವ್ರ ಪೂಜೆ ಅಲಂಕಾರ ಮಾಡೋದು 500 ಇವರೇನೇನೆ. ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪೂಜೆ. ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಆದಿಮಧ್ಯಾಂತರಹಿತಾಯ ಸರ್ವಾಲಂಕಾರ ಭೂಷಿತಸ್ಯಾಹ ಶ್ರೀ ಮಹಾಲಕ್ಷ್ಮೀ
ನೋಡಿದ್ರಲ್ಲ ದೇವ್ರ ಮೈ ಮೇಲೆ ಬಂದಿದ್ದು, ಇದು ನಂಬಕ್ ಆಗ್ತಿಲ್ಲ ನನಗೆ. ಇವಾಗ್ಲೂ ಮೈಯೆಲ್ಲ ಜುಮ್ ಅನ್ನಿಸ್ತು. ದೇವ್ರು ಬಂದಿರೋದು ಸುಮಾರು ಜನಕ್ಕೆ ನಾನು ನೋಡಿದ್ದೀನಿ, ಆದ್ರೆ ಮನೇಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಂದ್ರೆ ಒಬ್ರು ಮನೆಗೆ ಪೂಜೆಗೆ ಹೋದಾಗ ಬರುತ್ತಲ್ಲ ಮೈ ಮೇಲೆ, ಅದು ಇವತ್ತೇ ನೋಡಿದ್ ನಾನು. ಅವರು ಪೂಜೆಗೋಸ್ಕರ ಕರೆದಿದ್ರಂತೆ, ಅವ್ರಿಗೆ ಬಂದಿರೋದು. ಪೂಜೆ ಆಗ್ತಾನೆ ಸಿಕ್ಕಾಪಟ್ಟೆ ಒಂಥರ ಭಯನೇ ಆಯ್ತು ಅಂತಾನೆ ಹೇಳ್ಬೋದು. ನಾನಂತೂ ಒಂದು ಕ್ಷಣ ದಂಗಾಗಿ ನಿಂತ್ಕೊಬಿಟ್ಟೆ. ವಿಡಿಯೋನು ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ತಕೊಂಡೆ. ಈಗ ಮತ್ತೆ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೊರಟಿದೀವಿ ಅಂತಂದ್ರೆ ತುಂಬಾ ದೂರ ಇದೆ. ಆ ಊರಲ್ಲಿ ಒಂದು ಗೃಹ ಪ್ರವೇಶ ಇದೆ. ಅಂದ್ರೆ ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಮನೆ ಕಟ್ಟಿದ್ದಾರೆ, ಅವ್ರದ್ದು ಗೃಹ ಪ್ರವೇಶ ಇದೆ. ಅವರು ಮಿಸ್ಸಸ್ ಊರಲ್ಲಿ ಮನೆ ಕಟ್ಟಿರೋದವರು. ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ರು, ನಾನು ಮತ್ತೆ ನಮ್ಮ ಮನೆಯವ್ರ ತಮ್ಮನ ಹೆಂಡತಿ ಮತ್ತೆ ತಮ್ಮ, 4 ಜನ ಹೋಗ್ತಾ ಇದೀವಿ ಇಲ್ಲಿಂದ. ಅವರು ರೆಡಿಯಾಗಿ ಮೇನ್ ರೋಡ್ ಹತ್ರ ಬಂದಿದ್ರು. ಅವರು ಮೇನ್ ರೋಡ್ ಹತ್ರ ಬರೋಷ್ಟರಲ್ಲಿ ನಾವು ಇಲ್ಲಿಂದ ರೆಡಿ ಆಗ್ಬಿಟ್ಟು ಅಲ್ಲಿಗೆ ಹೋದ್ವಿ. ಹಂಗೆ ಅವರನ್ನ ಪಿಕಪ್ ಮಾಡ್ಕೊಂಡು ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಸಂಜೆನೆ ಆಯ್ತು. ಅಂದ್ರೆ ಅಲ್ಲಿ ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ನಾನು, ಯಾಕಂದ್ರೆ ದೂರ ಇತ್ತು ಸ್ವಲ್ಪ ಊರು. ಹಂಗಾಗಿ ನನಗೆ ಟಯರ್ಡ್ ಆಗಿತ್ತು ಸಿಕ್ಕಾಪಟ್ಟೆ, ಮಾಡ್ಕೊಳ್ಳೋ ಪೇಷನ್ಸು ಇರಲಿಲ್ಲ ನನಗೆ. ಹಂಗಾಗಿ ವಿಡಿಯೋ ನಾನು ಮಾಡ್ಕೊಳ್ಲಿಲ್ಲ. ಅನ್ನಿಸ್ತು ಒಂದು ಕ್ಷಣ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಆದ್ರೆ ಬೇಡ ಅಂತಾನು ಅನ್ನಿಸ್ತು ಒಂದ್ ಕಡೆಗೆ. ಹಂಗಾಗಿ ವಿಡಿಯೋಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ದೇವ್ರನ್ನೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಕೂರಿಸಿದ್ರು ದೇವರು. ಚೆನ್ನಾಗಿ ಕಟ್ಟಿದ್ದಾರೆ ಮನೆನೂ ಕೂಡ ಅಷ್ಟೇನೆ. ಇವಾಗ ಅನ್ನಿಸ್ತಾ ಇದೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಬೇಕಿತ್ತು ಅಂತ ಅನ್ಕೊಂಡು. ಮತ್ತೆ ಅಲ್ಲಿಂದ ಗೃಹ ಪ್ರವೇಶ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಮನೆಗೆ ಬಂದ್ವಿ. ಫಸ್ಟ್ ನಮ್ಮ ಮನೆಯವ್ರ ತಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಅಲ್ಲೊಂದು 10 ನಿಮಿಷ ಇದ್ಬಿಟ್ಟು ಆಮೇಲೆ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ನಮ್ಮ ಅಣ್ಣ ಫೋನ್ ಮಾಡಿದ್ರು ನಮ್ಮ ಮನೆಯವ್ರಿಗೆ ಅಂತ ಹೇಳಿ, ಏನೋ ಒಂದು ಸ್ವಲ್ಪ ಕೆಲಸ ಇದೆ ಬನ್ನಿ ಅಂತ ಏನೋ ಮಾಡಿದ್ರಂತೆ. ಹಂಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಅಮ್ಮ ಅಡುಗೆ ಮಾಡ್ತಿದ್ದಾರೆ ಆಲ್ರೆಡಿ. ನಮ್ಮ ಅಣ್ಣ ಬರ್ತಾನಂತೆ, ಅವ್ರಿಗೆ ಸಾಂಬಾರೆಲ್ಲ ಮಾಡಿ ಇಡ್ತಾ ಇದ್ದಾರೆ. ವಿಡಿಯೋ ಕ್ಲಿಪ್ಪಿಂಗ್ ಬೇರೆ ಸರಿಯಾಗಿ ಬಂದಿಲ್ಲ. ಇಲ್ಲಿ ಬಂದ್ಮೇಲೆ ಯಾಕೋ ಬ್ಲರ್ ಬಂದ್ಬಿಟ್ಟಿದೆ, ಕ್ಷಮೆ ಇರಲಿ. ನಾ ಆ ಕಡೆ ನೋಡಿಲ್ಲ, ಏನಕ್ಕೆ ಅದು ಬ್ಲರ್ ಆಯ್ತು ಗೊತ್ತಿಲ್ಲ. ನೋಡಿ ಇಲ್ಲಿಂದ ಚೆನ್ನಾಗಿ ಬಂದಿದೆ ವಿಡಿಯೋ, ಅದು ಯಾಕೆ ಹಂಗಾಯ್ತು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೂ ಕೂಡ. ಆಮೇಲೆ ಶಾರ್ಟ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದ ಗಿಡದ್ದೆಲ್ಲ, ಅದು ಕೂಡ ಬ್ಲರ್ ಬಂದ್ಬಿಟ್ಟಿದೆ. ಅದು ಏನ್ ಕಾರಣಕ್ಕೆ ಆ ಥರ ಆಯ್ತು ಅಂತ ಗೊತ್ತಿಲ್ಲ. ಮೊಬೈಲ್ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲಿ ಮೊಸಪ್ ಸಾಂಬಾರ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅವ್ರು ಬರೋಷ್ಟರಲ್ಲಿ ಅಡುಗೆ ರೆಡಿ ಆಗಿದ್ರೆ ಅವ್ರು ಬಂದು ಊಟ ಮಾಡಿ ಮಲಗ್ತಾರೆ. ಹಂಗಾಗಿ ನಾನು ಇಲ್ಲಿ ನಮ್ಮ ಅಮ್ಮಂಗೆ ತಲೆನೋವು ಅಂತ ಹೇಳ್ತಾ ಇದ್ರು, ಹಂಗೇನೆ ಮಾಡ್ತಾ ಇದ್ರು ಸಾಂಬಾರೆಲ್ಲ. ಅವ್ರಿಗೆ ಒಂಚೂರು ಕಷಾಯ ಎಲ್ಲ ಮಾಡಿ ಇಟ್ಬಿಟ್ಟು ಡೈರೆಕ್ಟು ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋದೆ, ಅಂದರೆ ನಮ್ಮ ದೀಪು ಮನೆಗೆ ಹೋದೆ. ಅವರು ಇಲ್ಲಿ ಏನೋ ಮಾಡ್ಕೊಂಡು ಕುಂತಿದ್ರು ನಮ್ಮ ಮನೆಯವರು. ಮತ್ತು ದೀಪುನ ಕರೆಸ್ಕೊಂಡು ಇಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಕೂತಿದ್ರು. ಇದೇನೋ ಕಿತ್ತಾಕ್ಬಿಟ್ಟಿದ್ರಂತೆ, ಜಾಲರ ಸೊಳ್ಳೆ ಪದ್ರ ಹಾಕಿದ್ರಲ್ವ ಅದು ಕಿತ್ತಾಕಿದ್ರಂತೆ. ಅದು ರೆಡಿ ಮಾಡೋಕ್ಕೆ ಹೇಳಿದಾರಂತೆ ನಮ್ಮ ಅಣ್ಣ. ಆದರೂ ಇವರು ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ಕೊಂಡು ಕೂತಿದ್ದಾರೆ. ನಾನು ಹೇಳ್ತಾ ಇದ್ದೆ, ಹೇಳಿದಾರಂತೆ ಬಿಡು ಅವ್ರು ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡು. ನಮ್ಮ ಮನೆಯವ್ರು ಆದ್ರೂ ಇರು ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನಮ್ಮ ದೀಪನು ಮತ್ತು ಅವ್ರ ಮಾಮ ಇಬ್ಬರು ಸೇರಿಕೊಂಡು. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ದೀಪು ಮನೆಗೆ ಹೋದೆ. ಅಲ್ಲಿ ಸಾಂಬಾರಿತ್ತು, ದೀಪುನೇ ಒಂದು ಸ್ವಲ್ಪ ರೈಸ್ ಮಾಡಿದ್ಲು, ಅಲ್ಲೇ ಊಟ ಮಾಡಿಕೊಂಡು ನಾನು ಮತ್ತೆ ಅಲ್ಲಿಂದ ಹೊರಡೋಷ್ಟ್ರಲ್ಲಿ 9:30-10 ಗಂಟೆನೇ ಆಗೋಯ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ನಾನು ನಮ್ಮ ಚಿಕ್ಕಮ್ಮ. ಅಷ್ಟರಲ್ಲಿ ಅವರು ಅಲ್ಲಿಗೆ ಬಂದರು. ಇನ್ನು ನಮ್ಮನೆಯವರು ಇಲ್ಲೇ ಊಟ ಮಾಡಿದ್ರು, ಅಂದರೆ ಅಮ್ಮ ಮಾಡಿದ್ರು ಮೊಸಪ್ ಸಾಂಬಾರು ಅಂತ ಹೇಳಿದ್ನಲ್ವ, ಇಲ್ಲೇ ಮುದ್ದೆ ಮಾಡಿದ್ರಂತೆ. ನನಗೂ ಕೂಡ ಫೋನ್ ಮಾಡಿ ಕರೆದ್ರು, ಚಿಕ್ಕಮ್ಮನ ಮನೇಲಿ ಇದ್ದೆ ಅವಾಗ, ನಾನು ಬರೋಕ್ಕಾಗಿಲ್ಲ. ನಿನ್ಗೆ ಇವಾಗ 27 ಆಯ್ತಾ 28 ಆಯ್ತಾ? 28 ಮತ್ತೆ ಯಾಕೆ 27 ಹೋಗಿದ್ದಿ? ಮುಂದಿನ ವರ್ಷ ಮದುವೆ ಮಾಡಿ ಕಳಿಸ್ತೀವಿ, ಸುಮ್ಕಿರಿ, ಯೋಚನೆ ಮಾಡ್ಬೇಡ. ಮುಂದಿನ ವರ್ಷ 2027 ಬರ್ತದ, ಅದಕ್ಕೆ 7 ಫೀಲ್ ಆಗುತ್ತೆ. ಮದ್ವೆ ಆಗ್ಬೇಕು ಅಷ್ಟೊತ್ತಿಗೆ ನಾವು ಮಾಡಿ ಮುಗಿಸ್ತೀವಿ ಬಿಡು, ನಿನ್ ತಲೆ ಕೆಡಿಸ್ಕೊಂಡ್ಬಿಟ್ಟು. ಇಲ್ಲ ಏನು 23 ವರ್ಷಕ್ಕೆ ಲೇ, ಮುಂದಿನ ವರ್ಷ ಅಲ್ಲ ಈ ವರ್ಷ ಇಲ್ಲ. ಇವಾಗ 2026 ರನ್ನಿಂಗು. ಎಷ್ಟು ತಿಂಗಳಿದೆ ಅಂತ ಹೇಳಿದೆ? 27 ಬರಕ್ಕೆ. ಹಂಗ ಸಮಾಚಾರ. ಅದಕ್ಕೆ ನಂಗೆ ಖುಷಿಯಾಗಿರೋದು. ಇಲ್ಲ ಮಾಮ, ಅಲ್ಲ ಕಣೆ ದೀಪು, ಇನ್ನೂ ಎಷ್ಟು ವರ್ಷ ಇರ್ತೀಯ ಮದುವೆ ಆಗದಂಗೆ ನೀನು? ನೀನು ಅದಕ್ಕೆ ಇಲ್ಲಿಗೆ ಯಾಕೆ ಬಂದೆ? ಮನುಷ್ಯ ಒಂದೊಂದು ಕೆಲಸ ಕೊಡ್ತಾರೆ ಅಂತ ಗೊತ್ತಿಲ್ವಾ? ಕರೆದ್ಬಿಟ್ಟು ಫೋನ್ ಮಾಡಿ ಕರೆದ್ರು ಹೋಗಿದ್ದೇನು ಅಷ್ಟೇ. ದೀಪು ನಿಮ್ಮ ಅಮ್ಮಂಗೆ ವಿಡಿಯೋ ತೋರಿಸ್ಬೇಕಾಗಿತ್ತು ಕಣೆ. ಹಂಗಲ್ಲ, ಕಾವ್ಯ ಹ್ಯಾಪಿ ಬರ್ತಡೇ ಅಂತ ಸತ್ಯ. ಲೇ, ಅದು 50,000 ರೂಪಾಯಿ ಕೊಟ್ಟರು ಕೊಡೋದು ಉಂಗ್ರ ಸುಮ್ಗಿರಿ.
ಪ್ಯೂರ್ ಗೋಲ್ಡ್ ಕಣೆದು. ನಾನು ಏನಾದ್ರು ವಾಚ್ ಕಾಣೋದು ಮಾರ್ಕೊಂಡಿದ್ರೆ ಏನ್ ಮಾಡ್ತೀರ ಮಾಮ ವಾಪಸ್ ಕೊಡ್ದಂಗೆ? ಎಲ್ಲಿ ಜೋಬಲ್ ಇತ್ತು, ನಿನ್ ಜೋಬಲ್ ಇಟ್ಕೊಂಬಂದಿದ್ದಾ? ಹಾಂ ಏನು ಅಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ನೀರು ಬಿಚ್ಕೊಂಡು ಜೋಬ್ಳಿಗೆ ಇಟ್ಕೊಂಡಿದ್ದೆ. ಹಾಂ ಅದು ಕೊಟ್ಟೋಗ್ಲಿಲ್ಲ, ಹಂಗೆ ಎತ್ಕೊಂಬಂದಿದ್ದು ಇಲ್ಲಿಗೆ. ಅಲ್ಲೇ ಕೊಟ್ಟೆ ಕಾಲಾಗೆ. ಅಲ್ಲೇ ಕೊಟ್ಬಿಟ್ಟ. ಅಲ್ಲೇ ಕೆಡ್ಸ್ಕೊಂಬಿಡ. ಕೋಟ್ಯಾಧೀಶ್ವರ ಅಂತ ಗೊತ್ತಿಲ್ವಾಗ. ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ ನಾರಾಯಣ ಅಂದರೆ ಏನು? ತಮಾಷೆನಾ? ಅಲ್ಲಿ ಹೇಳೋರಂತವ್ರಿಗೆ ರೆಡಿ ಮಾಡೋಕ್ಕೆ, ನೀನು ಅಲ್ಲಿ ರೆಡಿ ಮಾಡ್ಕೊಂಡು ಕುಂತಿದ್ಯಾ. ಇನ್ನು ನಮ್ಮ ಅಮ್ಮನ ಗಾರ್ಡನ್ ತೋರಿಸ್ತಾ ಇದ್ದೀನಿ. ಮೊದಲೇ ಒಂದ್ಸಲ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಅಮ್ಮನ ಗಾರ್ಡನ್ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಎಲ್ಲ ಗಿಡಗಳು ಹಾಕಿದ್ದಾರೆ. ಇಂಥ ಗಿಡಗಳು ಹಾಕಿದ್ದಾರೆ ಇಲ್ಲ ಅನ್ನಂಗಿಲ್ಲ, ಎಲ್ಲ ಪ್ರತಿಯೊಂದು ಗಿಡಗಳನ್ನೂ ಹಾಕಿದ್ದಾರೆ. ಅವಾಗವಾಗ ತಿನ್ನೋದಕ್ಕೆ ಅಂದ್ಬಿಟ್ಟು ಕಡಲೆಕಾಯಿ ಗಿಡನೂ ಹಾಕಿದ್ದಾರೆ. ನಾನು ದೂರದಿಂದ ತೋರಿಸ್ತಾ ಇದ್ದೀನಿ. ಇನ್ನು ಈ ಕಡೆ ಸೈಡ್ಗೆ ಮಣ್ಣೆಲ್ಲ ಒಡಿಸಿದ್ದಾರೆ ಗಾರ್ಡನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅದನ್ನು ಮಟ್ಟ ಮಾಡಿ ಬಿಟ್ಟಿದ್ದಾರೆ. ಅದು ಹೆಂಗೆ ಮಾಡ್ತಾರೋ ಅದು ಗಾರ್ಡನ್ ನನಗೆ ಗೊತ್ತಿಲ್ಲ. ಈ ಕಡೆ ಕಲ್ಲು ಕೂಡ ಒಡಿಸಿ ಇಟ್ಟಿದ್ದಾರೆ. ಈ ಕಲ್ಲನ್ನು ಅವತ್ತೇ ಒಡಿಸ್ಕೊಂಡಿದ್ರು. ಅದನ್ನು ಸೈಡ್ಗೆ ಎತ್ತಿಕ್ಬಿಟ್ಟು ಇವಾಗ ಮಣ್ಣೆಲ್ಲ ಒಡಿಸಿ ಅದನ್ನು ಸಮ ಮಾಡಿದ್ದಾರೆ ಎಲ್ಲಾನು. ಈ ಕಡೆ ಗಿಡಗಳು ಏನೇನು ಹಾಕಿದ್ದಾರೆ ಅದೆಲ್ಲ ಹಂಗೆ ಇದೆ. ಯಾವ ರೀತಿ ಗಾರ್ಡನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದು ಮಾಡಿದ್ಮೇಲೆ ಒಂದು ಕ್ಲಿಪ್ಪಿಂಗು ಯಾವಾಗಾದರೂ ತೋರಿಸ್ತೀನಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ತೆ.